ಅತ್ತೆ ಮಗಳ ಮದುವೆಯ ಓಡಾಟದಲ್ಲಿ ಆದ ಸುಸ್ತು ಸುಮಾಳಿಗೆ ಗೊತ್ತಾದುದು ಬಸ್ ಹತ್ತಿ ಸೀಟಿನಲ್ಲಿ ಕೂತಾಗಲೇ. ಕವಿತಾಳ ಮದುವೆಗೆ ಮನೆಯಿಂದ ಎಲ್ಲರೂ ಹೋಗಿದ್ದರೂ ಸುಮ ಮಾತ್ರ ಅಂದೇ ವಾಪಸ್ಸು ಬರಬೇಕಿತ್ತು. ಬಯೋಟೆಕ್ನಾಲಜಿ ಕೋರ್ಸಿಗೆ ಸೇರಿಯಾಗಿತ್ತು. ಕೋರ್ಸ್ ಶುರುವಾಗಲು ಇನ್ನೂ 2 ತಿಂಗಳು ಇತ್ತು. ತನ್ನ ಜೊತೆಯೇ ಕಾಲೇಜಿಗೆ ಸೇರಿದ್ದ ಗೆಳತಿ ಯಮುನಾ ಮದುವೆಯ ನಡುವೆಯೇ ಫೋನ್ ಮಾಡಿದ್ದಳು. ತನ್ನ ಮೊಬೈಲ್ ರಿಂಗ್ ಆಗಿದ್ದು ಸುಮ ಗಮನಿಸಿಯೇ ಇರಲಿಲ್ಲ. ಕೊನೆಗೆ ಯಮುನಾ ತನ್ನ ಇನ್ನೊಬ್ಬ ಫ್ರೆಂಡ್ ಮೂಲಕ ಸುಮಳ ತಂದೆಯ ನಂಬರ್ ಪಡೆದು ಅವರಿಗೆ ಫೋನ್ ಮಾಡಿ ವಿಷಯ ತಿಳಿಸಿದ್ದಳು. ಎಲ್ಲ ಸರ್ಟಿಫಿಕೇಟುಗಳನ್ನು ಪರೀಕ್ಷಿಸಿ ಕಾಲೇಜಿನಿಂದ ಫೋನ್ ಮಾಡುತ್ತಿದ್ದರಂತೆ. ಏನಾದರೂ ಸ್ಪಷ್ಟೀಕರಣ ಬೇಕಿದ್ದರೆ ಕಾಲೇಜಿಗೆ ಹೋಗಿ ಕೊಟ್ಟು ಬರಬೇಕಿತ್ತಂತೆ. ಕಾಲೇಜಿನ ಕ್ಲರ್ಕ್ ಒಬ್ಬನ ತಪ್ಪಿನಿಂದ ಎಷ್ಟೋ ಜನರ ಮಾರ್ಕ್ಸ್ ಕಾರ್ಡುಗಳನ್ನು ಪಡೆಯದೆ ಸೀಟು ನೀಡಲಾಗಿತ್ತು. ಕೆಲವೊಬ್ಬರಿಂದ ಜೆರಾಕ್ಸ್ ಕಾಪಿ ಕೂಡ ಪಡೆಯದೆ ಎಡವಟ್ಟಾಗಿತ್ತಂತೆ. ಹಾಗಾಗಿ ಎಷ್ಟೋ ವಿದ್ಯಾರ್ಥಿಗಳ ಮನೆಗೆ ಫೋನ್ ಮಾಡಿ ಅವರನ್ನು ಕರೆಸಿಕೊಳ್ಳುತ್ತಿದ್ದರಂತೆ. ಮನೆಯಿಂದ ಎಲ್ಲರೂ 10 ದಿನಕ್ಕೆಂದು ಮಂಗಳೂರಿಗೆ ಹೋಗಿಯಾಗಿತ್ತು. ಮದುವೆಯ ದಿನವೇ ಯಾರೂ ಹೊರಡಲು ರೆಡಿ ಇರಲಿಲ್ಲ. ಕಾಲೇಜಿಗೆ ಹೋಗಿ ಎಲ್ಲಾ ಕೆಲಸ ಮುಗಿಸಿಕೊಂಡು ಸುಬ್ಬು ಮಾಮ ದುಬೈಗೆ ಹೊರಡುವ ಮುನ್ನ ವಾಪಸ್ಸು ಬರಲು ಎಲ್ಲರೂ ಹೇಳಿದರು. ಕೊನೆಗೆ ತನ್ನದೇ ವಯಸ್ಸಿನ ಸವಿತಾ ಕೂಡ ಬರಲು ಒಪ್ಪದೆ ತಾನೊಬ್ಬಳೇ ಬೆಂಗಳೂರಿಗೆ ಹೊರಡಬೇಕಾಯಿತು. ಬಸ್ಸಿನಲ್ಲಿ ನಿದ್ದೆ ಮಾಡಲು ಅನುವಾಗಲೆಂದು ತೆಳು ಉಡುಪುಗಳನ್ನೇ ತೊಟ್ಟಿದ್ದಳು. ನೆಲಮಂಗಲ ಹತ್ತಿರ ಬರುತ್ತಿದ್ದಂತೆ ಚಳಿಯಾಗಿ ಸ್ವಲ್ಪವೇ ಎಚ್ಚರಾಗತೊಡಗಿತು. ಮಲ್ಲೇಶ್ವರದಲ್ಲೇ ಇಳಿದು ಆಟೋ ಹಿಡಿದು ಮನೆಗೆ ಬಂದಳು. ಗಂಟೆ ಇನ್ನೂ 6:30 ಕಾಲೇಜಿಗೆ ಹೋಗಬೇಕಿದ್ದರೆ ಹೇಗಿದ್ದರೂ ಮನೆಗೆ ಫೋನ್ ಮಾಡುತ್ತಿದ್ದರು. ಹಾಗಾಗಿ ಟೆನ್ಷನ್ ಇರಲಿಲ್ಲ. ಹೊರಡುವ ಭರದಲ್ಲಿ ಹಾಲಿನಲ್ಲಿ ರಾಶಿ ಹಾಕಿದ್ದ ಚಪ್ಪಲಿ ಶೂಸುಗಳನ್ನು ತೆಗೆದು ಜೋಡಿಸಿ ಇಟ್ಟಳು. ಮನೆಯಲ್ಲಿ ಮೇನ್ ಗೇಟ್ ಹಾಕಿಬಿಟ್ಟರೆ ಅಂತ ಭಯವೇನೂ ಇರಲಿಲ್ಲ. ಹಾಗೆ ನೋಡಿದರೆ ಸುಮ ಒಬ್ಬಳೇ ಮನೆಯಲ್ಲಿ ಇದ್ದುದು ಬಹಳ ಅಪರೂಪ. ಏನು ಮಾಡುವುದೆಂದು ತಿಳಿಯದೆ ಕಿಟಕಿಯ ಪರದೆ ಸರಿಸಿದಳು. ಹಾಲು ಹಾಕುವ ಪೇಪರ್ ಮಾರುವ ಹುಡುಗರು ಆಗೀಗ ಕಾಣಿಸುತ್ತಿದ್ದರು. ಪಕ್ಕದ ಮನೆಯ ಕಾರ್ತಿಕ್ ಅಂಕಲ್ ಕಾರಿನ ಗಾಜು ಒರೆಸುತ್ತಿದ್ದರು. ಸಾಧಾರಣವಾಗಿ ಅವರನ್ನು ಹಗಲು ಹೊತ್ತು ನೋಡುವುದೇ ಅಪರೂಪ. ಒಳಕ್ಕೆ ಹೋಗಿ ಮಂಚದ ಮೇಲೆ ಹಾಗೆಯೇ ಒರಗಿಕೊಂಡಳು. ಸುಮಾರಾಗಿ ಜೋಂಪು ಹತ್ತಿತು. ಮದುವೆಯ ಗಲಾಟೆ. ಬಸ್ಸು ಒಂದು ಕಡೆ ವಾಲಿದಂತೆ. ಫೋಟೋಕ್ಕೆ ನಿಂತವರೆಲ್ಲರೂ ಹಾರನ್ನಿಗೆ ಬೆಚ್ಚಿದಂತೆ. ಬಸ್ಸಿನ ಕಿಟಕಿಯಿಂದ ತಣ್ಣನೆಯ ಗಾಳಿ ಒಳಗೆ ಬಂದು ಚಳಿಯಾದಂತೆ. ಆ ಚಳಿಗೆ ತನ್ನ ಟ್ಯಾಂಕು ಪೂರ್ತಿ ಭರ್ತಿಯಾದಂತೆ. ಇನ್ನೂ ತಡೆಯಲಾರದಂತೆ ನಾಚಿಕೆ ಬಿಟ್ಟು ಎದ್ದು ಡ್ರೈವರಿಗೆ ಹೇಳೋಣವೆಂದರೆ ಬಸ್ಸಿಗೆ ಡ್ರೈವರನೇ ಇಲ್ಲದಂತೆ ಇನ್ನೂ ಏನೇನೋ ಕನಸು ಕಂಡಳು. ನಿಧಾನಕ್ಕೆ ತಾನು ಮನೆಯಲ್ಲಿರುವುದು ಅವಳ ಅರಿವಿಗೆ ಬಂತು. ಸದ್ಯ ಬಸ್ಸಿನಲ್ಲಿ ಇಲ್ಲವಲ್ಲ ಅನ್ನೋದು ಸಮಾಧಾನದ ವಿಷಯವಾಯಿತು. ಎದ್ದು ಮೈ ಮುರಿದು ಬಾತ್ರೂಮಿನ ಕಡೆಗೆ ನಡೆದಳು. ಅನ್ಯಮನಸ್ಕಳಾಗಿ ಸಲ್ವಾರಿನ ಲಾಡಿಗೆ ಕೈ ಹಾಕಿ ಗಂಟು ಎಳೆದಳು. ಗಂಟು ಬಿಚ್ಚಿಕೊಳ್ಳುವ ಬದಲು ಪೂರ್ತಿ ಕಗ್ಗಂಟಾಯಿತು. ಇದ್ದ ಬದ್ದ ನಿದ್ದೆಯೆಲ್ಲ ಹೋಯಿತು. ಎಷ್ಟು ಎಳೆದರೂ ಬರುತ್ತಿಲ್ಲ ಆ ಗಂಟು. ಮೇಲಿನ ಅಂಗಿ ಅಡ್ಡ ಬರುತ್ತಿದ್ದರಿಂದ ಅದನ್ನು ತೆಗೆದುಬಿಟ್ಟಳು. ಒಳಗೆ ಚೂಡಿದಾರಿನ ಪೆಟ್ಟಿಕೋಟ್ ತೊಟ್ಟಿದ್ದಳು. ಮತ್ತೆ ಗಂಟು ಬಿಚ್ಚಲು ಪ್ರಯತ್ನಿಸಿದಳು. ಸಾಧ್ಯವಾಗಲಿಲ್ಲ. ಅಷ್ಟರಲ್ಲಿ ಅವಳಿಗೆ ಅವಸರವಾಗತೊಡಗಿತು. ಕನ್ನಡಿಯ ಮುಂದೆ ಇದ್ದ ಚಿಕ್ಕ ಕತ್ತರಿ ತೆಗೆದುಕೊಂಡು ಗಂಟಿನ ಹತ್ತಿರ ಲಾಡಿಯನ್ನು ಕತ್ತರಿಸಿದಳು. ಅವಳ ಉತ್ತರಕ್ಕೂ ಕಾಯದೆ ಸಲ್ವಾರಿನ ಪ್ಯಾಂಟ್ ಕೆಳಕ್ಕೆ ಸೊಯ್ಯನೆ ಬಿತ್ತು. ಕಾಲುಗಳಿಂದ ಅದನ್ನು ಬಿಡಿಸಿ ಒಗೆಯುವ ಬಟ್ಟೆಯ ಬುಟ್ಟಿಗೆ ಅದನ್ನು ಅಲ್ಲಿಂದಲೇ ಒಗೆದು ಒಳಚಡ್ಡಿ ಕೆಳಗೆಳೆದು ಕುಳಿತು ಒಂದೇ ನಿಮಿಷದಲ್ಲಿ ಕೆಲಸ ಮುಗಿಸಿದಳು. ಮತ್ತೆ ಚಡ್ಡಿ ಮೇಲೆಳೆದುಕೊಳ್ಳಲು ಹೊರಟಾಗ ತನ್ನ ಕಿಬ್ಬೊಟ್ಟೆಯ ಪ್ರದೇಶವನ್ನು ನೋಡಿಕೊಂಡಳು. ಮಾಮೂಲಿನ ದಿನಗಳಲ್ಲಿ ಅವಳು ಬಾತ್ರೂಮಿನಲ್ಲಿ ಕಳೆಯುತ್ತಿದ್ದುದು ಬರಿಯ 15 ನಿಮಿಷಗಳು. ಈ ದಿನ ಮನೆಯಲ್ಲಿ ಬೇರೆ ಯಾರೂ ಸಹ ಬಾಗಿಲು ಬಡಿಯುತ್ತಿರಲಿಲ್ಲವಾದ್ದರಿಂದ ತನ್ನನ್ನು ತಾನೇ ಸರಿಯಾಗಿ ನೋಡಿಕೊಳ್ಳುವ ಅವಕಾಶ ಅವಳಿಗೆ ಒದಗಿ ಬಂದಿತ್ತು. ಅವಳ ಹೊಕ್ಕುಳದಿಂದ ಶುರುವಾದ ಕಾಡು ಅವಳ ತೊಡೆಗಳು ಕೂಡುವ ಪ್ರದೇಶದವರೆಗೂ ಬೆಳೆದು ಒಳಗೇನಿದೆಯೋ ಅದರ ಲವಲೇಶವೂ ಕಾಣದಂತೆ ಸುತ್ತುವರೆದಿತ್ತು. ಕೈಯಲ್ಲಿದ್ದ ಕತ್ತರಿಯನ್ನು ಕಾಡಿನ ಒಳಕ್ಕೆ ಬಿಟ್ಟು ಒಂದು ಬಾರಿ ಕತ್ತರಿಸಿದಳು. ಕತ್ತರಿಸಿದ್ದು ಗೊತ್ತಾಯಿತೇ ಹೊರತು ಅಲ್ಲಿಂದ ಒಂದು ಕೂದಲು ಕದಲಲಿಲ್ಲ. ಎಡಗೆಯಿಂದ ಕೂದಲನ್ನು ಎಳೆದಳು. 1-2 ಎಳೆಗಳಷ್ಟೇ ಕೈಗೆ ಬಂತು. ಇಂದು ಮಾಡಲಂತೂ ಏನೂ ಕೆಲಸವಿರಲಿಲ್ಲ. ತುಂಬಾ ದಿನಗಳಿಂದ ವರ್ಷಗಳಿಂದ ಮಾಡಬೇಕೆಂದಿದ್ದ ಕೆಲಸವಿದು. ಇಂದೇ ಮಾಡೋಣವೆನಿಸಿತು. ಚಡ್ಡಿ ತೆಗೆದು ಮತ್ತೆ ಬುಟ್ಟಿಯ ಕಡೆಗೆ ಎಸೆದು ಹಾಲಿಗೆ ಹೋಗಿ ಹಳೆಯ ದಿನಪತ್ರಿಕೆಯನ್ನು ಹುಡುಕತೊಡಗಿದಳು.
ಒಂದು ದಿನಪತ್ರಿಕೆ ಸಿಕ್ಕಿತು. ಹಾಲಿನಲ್ಲಿ ಸಾಕಷ್ಟು ಬೆಳಕಿತ್ತು. ಹೇಗಿದ್ದರೂ ಮನೆಯ ತುಂಬಾ ನಾನೊಬ್ಬಳೇ ಇರೋದ್ರಿಂದ ಈ ಕೆಲಸ ಮಾಡಿಕೊಳ್ಳಲು ಹಾಲ್ ಪ್ರಶಸ್ತ ಸ್ಥಳವೆನಿಸಿತು. ನೆಲದ ಮೇಲೆ ಮಂಡಿಯೂರಿ ಮಂಡಿಯ ಕೆಳಗೆ ನ್ಯೂಸ್ ಪೇಪರ್ ಹಾಸಿ ಕೈಯಿಂದ ಕೂದಲನ್ನು ಚಿಕ್ಕ ರಾಶಿ ಮಾಡಿ ಕತ್ತರಿಯಿಂದ ಕತ್ತರಿಸಿದಳು. ಪೂರ್ತಿಯಾಗಿ ಬುಡದವರೆಗೂ ಮಾಡಲಾಗದಿದ್ದರೂ ಕೂದಲನ್ನು ಗಿಡ್ಡವಾಗಿ ಮಾಡಲು ಸಾಧ್ಯವಾಯಿತು. 1 ಗಂಟೆಯಲ್ಲಿ ಅವಳ ಕೂದಲನ್ನು ಗಿಡ್ಡವಾಗಿ ಟ್ರಿಮ್ ಮಾಡಿಕೊಂಡಿದ್ದಳು. ಆದರೆ ನೋಡಲು ಮೊದಲಿಗೂ ಈಗೂ ಜಾಸ್ತಿ ವ್ಯತ್ಯಾಸ ಕಾಣುತ್ತಿರಲಿಲ್ಲ. ಸುಮಾ ಆ ಪ್ರದೇಶವನ್ನು ಶೇವ್ ಮಾಡಿಬಿಡುವ ನಿರ್ಧಾರಕ್ಕೆ ಬಂದಳು. ಆದರೆ ರೇವರ್ ಇರಲಿಲ್ಲ. ಅದನ್ನು ಹ್ಯಾಂಡಲ್ ಮಾಡುವ ಬಗೆಯೂ ಅವಳಿಗೆ ತಿಳಿದಿರಲಿಲ್ಲ. ಒಂದು ವೇಳೆ ಗಾಯವಾಗಿ ರಕ್ತ ಬಂದು ಬಿಟ್ಟರೆ ಏನಾದರಾಗಲಿ ಒಂದು ಬಾರಿ ಪ್ರಯತ್ನಿಸಿಯೇ ಬಿಡೋಣವೆಂದುಕೊಂಡಳು. ರೇಗರ್ ತರಲು ಹತ್ತಿರದ ಸೂಪರ್ ಸ್ಟೋರಿಗೆ ಹೋಗಬೇಕು. ಮನೆಯ ಹತ್ತಿರದ ಚಿಕ್ಕ ಅಂಗಡಿಗೆ ಹೋದರೆ ಅವರನ್ನು ರೇಜರ್ ಬೇಕೆಂದು ಕೇಳಬೇಕಾಗುತ್ತೆ. ಅದು ಮುಜುಗರದ ವಿಷಯ ಎನ್ನಿಸಿತು. ಮಂಡಿಯವರೆಗೂ ಬರುತ್ತಿದ್ದ ಸ್ಕರ್ಟು ತೊಟ್ಟಳು. ಅದುವರೆಗೂ ಅವಳೆಂದು ಚಡ್ಡಿ ತೊಡದೆ ಆಚೆ ಹೋಗಿದ್ದಿಲ್ಲ. ಇಂದು ಅದೇನೋ ಸ್ವಾತಂತ್ರ್ಯ ಬಂದಂತಿತ್ತು. ಮೇಲೆ ಒಂದು ಟೀಶರ್ಟು, ಅದರೊಳಗೆ ಮೊದಲೇ ತೊಟ್ಟಿದ್ದ ಚೂಡಿದಾರಿನ ಪೆಟ್ಟಿಕೋಟ್, ಕೆಳಗೆ ಒಂದು ಸ್ಕರ್ಟು ಅಷ್ಟೇ ತೊಟ್ಟು ಮನೆ ಲಾಕ್ ಮಾಡಿಕೊಂಡು ನಡೆದೇ ಹೊರಟಳು. ನಡೆಯುವಾಗ ಸ್ಕರ್ಟಿನ ಒಳಗೆ ನುಸುಳುತ್ತಿದ್ದ ತೆಳ್ಳನೆಯ ಸುಳಿಗಾಳಿ ತುಂಬಾ ದಿನಗಳ ನಂತರ ಆಗತಾನೆ ಹೊರಜಗತ್ತನ್ನು ನೋಡುತ್ತಿದ್ದ ಅವಳ ಮರ್ಮಭಾಗಗಳಿಗೆ ತಾಕಿ ಕಚ್ಚಗುಳಿ ಇಟ್ಟಂತೆ ರೋಮಾಂಚನವಾಯಿತು. ಸ್ಟೋರ್ಸಿಗೆ ಹೋಗಿ ಕೈಗೆ ಸಿಕ್ಕ ರೇಜರ್ ಒಂದನ್ನು ಯಾರಿಗೂ ಕಾಣದಂತೆ ಕೌಂಟರಿನಲ್ಲಿ ಚೆಕ್ ಔಟ್ ಮಾಡಿಸಿಕೊಂಡು ಸರಸರನೆ ನಡೆದಳು. ಕೈಯಲ್ಲಿ ಪ್ಲಾಸ್ಟಿಕ್ ಬ್ಯಾಗ್ ಹಿಡಿದು ನಡೆಯುವುದಕ್ಕಿಂತ ರೇಜರನ್ನು ತನ್ನ ಸ್ಕರ್ಟಿನ ಜೇಬಿನಲ್ಲಿ ಇಟ್ಟುಕೊಂಡಳು. ಮತ್ತೆ ಮನೆಯ ಕಡೆಗೆ ಹೆಜ್ಜೆ ಹಾಕಿದಾಗ ಸ್ಕರ್ಟಿನ ಒಳಪದರ ತನ್ನ ಗಡಿಗೆ ತೊಡೆ ಸಂದಿಗೆ ತಾಗಿ ಉಂಟಾಗುತ್ತಿದ್ದ ಸ್ಪರ್ಶ ಸುಮಾಳಿಗೆ ಹೊಸ ಜಗತ್ತನ್ನು ಪರಿಚಯಿಸತೊಡಗಿತು. ಮನೆಗೆ ಬಂದವಳೇ ಗೇಟಿಗೆ ಬೀಗ ಹಾಕಿ ಬಾಗಿಲು ಬಂದ್ ಮಾಡಿ ಸ್ಕರ್ಟನ್ನು ಸಿಡಿಲಿಸಿ ಅದರಿಂದ ಹೊರನಡೆದಳು. ಎಲ್ಲಿ ಕುಳಿತು ಶೇವ್ ಮಾಡುವುದೆಂದು ತಿಳಿಯಲಿಲ್ಲ. ತಲೆ ಕೂದಲನ್ನು ಸ್ವಲ್ಪವೇ ಶೇಪ್ ಮಾಡಲು ಹೊರಟರೂ ಕೂದಲು ಮನೆಯಲ್ಲಿ ಬಿದ್ದರೆ ಮೈಲಿಗೆಯಾಗುತ್ತೆ ಅಂತ ಅಮ್ಮ ಕಿರುಚಾಡುತ್ತಿದ್ದರು. ಹಾಗಾಗಿ ಸೇಫ್ ಜಾಗವೆಂದರೆ ತಮ್ಮ ಮನೆಯ ತಾರಸಿ ಎನ್ನಿಸಿತು ಅವಳಿಗೆ. ಒಳಗಡೆಯಿಂದಲೇ ಮೆಟ್ಟಿಲಿತ್ತು. ಹಾಗೂ ಸುತ್ತಮುತ್ತ ಇದ್ದ ಮನೆಗಳಲ್ಲಿ ಅವರದೇ ಎತ್ತರದ ತಾರಸಿ. ಸಿಮೆಂಟಿನ ಅಡ್ಡಗೋಡೆಯ ಹಿಂದೆ ಕುಳಿತರೆ ಯಾರಿಗೂ ಕಾಣುತ್ತಿರಲಿಲ್ಲ. ಶೇವಿಂಗ್ ಫೋಮನ್ನು, ಒಂದು ಹಳೆಯ ಲೋಟದ ತುಂಬಾ ನೀರನ್ನು, ರೇಜರನ್ನು, ಒಂದು ಚಿಕ್ಕ ಕನ್ನಡಿಯನ್ನು ತೆಗೆದುಕೊಂಡು ಮೆಟ್ಟಿಲೆಡೆಗೆ ನಡೆಯುವಾಗ ಅವಳಿಗೆ ಅರಿವಾದದ್ದು ಅವಳು ಸೊಂಟದಿಂದ ಕೆಳಗೆ ಪೂರಾ ಬೆತ್ತಲಾಗಿದ್ದಳೆಂಬುದು. ಈ ದಿನ ಅವಳಿಗೆ ಸಾಕಷ್ಟು ಧೈರ್ಯ ಬಂದಿತ್ತು. ಏನಾಗುತ್ತೋ ಆಗಲಿ ಎಂಬಂತೆ ಸ್ಕರ್ಟನ್ನು ಅಲ್ಲಿಯೇ ಬಿಟ್ಟು ಮೆಟ್ಟಿಲು ಹತ್ತಿದಳು. ತಾರಸಿಯ ಮೆಟ್ಟಿಲು ಹತ್ತಿ ತಾರಸಿ ಬಳಿಗೆ ಹೋಗುವ ಮುನ್ನ ಸ್ವಲ್ಪ ಬಯಲು ಪ್ರದೇಶವಿತ್ತು. ಕೆಳಗಿನಿಂದ ಪಕ್ಕದ ಖಾಲಿ ಸೈಟಿನಲ್ಲಿ ನಿಂತು ಯಾರಾದರೂ ಈ ಕಡೆಗೆ ದಿಟ್ಟಿಸಿ ನೋಡಿದರೆ ಖಂಡಿತವಾಗಿಯೂ ಅವಳ ಬೆತ್ತಲೆ ಸೊಂಟ ಪೂರ್ತಿಯಾಗಿ ಕಾಣುವ ರಿಸ್ಕ್ ಇತ್ತು. ತಾರಸಿಯ ಮೇಲೆ ಬಂದು ನಿಂತಾಗ ಅವಳಿಗೆ ಏನೋ ರೋಮಾಂಚನ. ಬೆಳಗಿನ ಸೂರ್ಯನ ಕಿರಣಗಳು ತನ್ನ ಬೆತ್ತಲೆ ಗಡಿಗೆಗಳಿಗೆ ತಾಕಿದೊಡನೆ ಏನೋ ಪುಳಕ. ಸಾಮಗ್ರಿಗಳೆಲ್ಲವನ್ನೂ ತಾರಸಿಯ ಒಂದು ಮೂಲೆಯಲ್ಲಿದ್ದ ಮರದ ಚಿಕ್ಕ ಸ್ಟೂಲಿನ ಬಳಿ ಇಟ್ಟು ತಾರಸಿಯ ಮೇಲೆ ನಿಂತು ಸುತ್ತ ದಿಟ್ಟಿಸುತ್ತಿದ್ದಳು. ಸಿಮೆಂಟಿನ ಅಡ್ಡಗೋಡೆಯ ಬಳಿಗೆ ನಡೆದಳು. ಪಕ್ಕದ ಮನೆಯ ಆಂಟಿ ಕಾಂಪೌಂಡಿನಿಂದ ಹೊರಗೆ ಬರುತ್ತಿದ್ದವರು ಅಚಾನಕ್ಕಾಗಿ ಮೇಲೆ ತಿರುಗಿ ನೋಡಿಬಿಟ್ಟರು. ಸುಮಾಳಿಗೆ ಉಸಿರು ನಿಂತು ಹೋದಷ್ಟು ಭಯವಾಯಿತು. ಇದೇನು ಸುಮಾ, ಇವತ್ತೇ ಬಂದು ಬಿಟ್ಟಿದ್ದೀಯಾ ಎಂದರು ಮಾಮೂಲಿನಂತೆ. ಸುಮಾ ಸಂಭಾಳಿಸಿಕೊಂಡು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳತೊಡಗಿದಳು. ಆಂಟಿ ನಿಂತ ನೆಲದಿಂದ ತನ್ನನ್ನು ನೋಡಿದರೆ ತನ್ನ ಟೀ ಶರ್ಟಿನ ಭಾಗವಷ್ಟೇ ಕಾಣಿಸ್ತಾ ಇತ್ತು. ಮೋಟುಗೋಡೆಯಿಂದಾಗಿ ಕೆಳಗಿನದೇನೂ ಕಾಣಿಸುತ್ತಿರಲಿಲ್ಲ. ಕಾಲೇಜಿನ ಅಡ್ಮಿಷನ್ಗೆ ಸರ್ಟಿಫಿಕೇಟ್ ಕೊಡಬೇಕಿತ್ತು ಆಂಟಿ, ಕೊಟ್ಬಿಟ್ಟು ಇವತ್ತೇ ಮತ್ತೆ ಹೊರಡ್ತೇನೆ ಎಂದಳು. ಅಷ್ಟರಲ್ಲಿ ಆಂಟಿಯ ಮಗ ಸುನಿಲ್ ಬೈಕ್ ಹೊರಗೆ ತಂದು ಸ್ಟಾರ್ಟ್ ಮಾಡುವ ಮುನ್ನ ತನ್ನನ್ನು ನೋಡಿ ಸಣ್ಣಗೆ ಸ್ಮೈಲ್ ಕೊಟ್ಟ. ಸುಮಾಳಿಗೆ ತೊಡೆ ಸಂದಿಯಲ್ಲಿನ ಕೂದಲು, ನಿಮಿರಿ ಕಿಬ್ಬೊಟ್ಟೆಯ ಕೆಳಗಿನ ಕೂದಲು ಸಿಮೆಂಟಿನ ಅಂಚಿಗೆ ಅಂಟಿಕೊಳ್ಳತೊಡಗಿತು. ಅಷ್ಟರಲ್ಲಿ ಆಂಟಿ ಸುನಿಲನ ಬ್ಯಾಗು ತರಲು ಒಳಗೆ ಹೋದರು. ಸುಮಾ ಮೋಟುಗೋಡೆಯಿಂದ ಹಿಂದೆ ಸರಿದು ಸ್ಟೂಲಿನ ಮೇಲೆ ಕುಳಿತಳು. ಸ್ನೇಹಿತರೆ, ಈ ಕತೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡಿ. ಮುಂದಿನ ಭಾಗದಲ್ಲಿ ಸುಮಾಳ ಉದ್ರೇಕದ ಕತೆಯನ್ನು ವಿವರವಾಗಿ ಹೇಳುತ್ತೀನಿ.